ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಪ್ರೈಮರಿ ಸ್ಕೂಲ್ ಟೀಚರ್ ಪಠ್ಯಕ್ರಮ ಏನಿದೆ ಅದನ್ನೆಲ್ಲವನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ. ಸ್ನೇಹಿತರೆ 1 to 5 ಶಿಕ್ಷಕರ ನೇಮಕಾತಿ ಪಠ್ಯಕ್ರಮ 2025. ಹಾಗಾದರೆ ಸ್ನೇಹಿತರೆ ಹೇಗಿರುತ್ತೆ, ಏನೆಲ್ಲ ಸಬ್ಜೆಕ್ಟ್ಗಳಿರುತ್ತೆ ಅವೆಲ್ಲವನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ನೀವು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ಟೀಚರ್ ನೇಮಕಾತಿ ಏನಿದೆ, ಈಗ 17,000 ಶಿಕ್ಷಕರ ನೇಮಕಾತಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಮಾಹಿತಿ ಬೇಕಾದರೂ ನಮ್ಮ ಚಾನಲಲ್ಲಿ ಸಿಗುತ್ತೆ. ಸ್ನೇಹಿತರೆ ಯಾಕೆ ಈ ಪ್ರೈಮರಿ ಸ್ಕೂಲ್ ಟೀಚರ್ಸ್ ನೇಮಕಾತಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗುತ್ತೆ ಅಂದರೆ, ನಿಮಗೆ ಗೊತ್ತಿರಲಿ, ಹೈದರಾಬಾದ್ ಕರ್ನಾಟಕದಲ್ಲಿ 5,000 ಶಿಕ್ಷಕರ ನೇಮಕಾತಿಗೆ ಈಗಾಗಲೇ ಆರ್ಥಿಕ ಇಲಾಖೆ ಕೊಟ್ಟಿದೆ. 17,000ರಲ್ಲಿ 5,000 ಪ್ರೈಮರಿ ಸ್ಕೂಲು ಮತ್ತು ಪ್ರೈಮರಿ ಸ್ಕೂಲ್ ಏನು PSTR ಏನಿದ್ದಾರೆ, ಈ ಶಿಕ್ಷಕರನ್ನ ಬಡ್ತಿ ಕೊಡ್ತೀವಿ ಎನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ. ಆ ಕಾರಣದಿಂದ ಮತ್ತಷ್ಟು ಕಾಲ ಆಗೋ ಚಾನ್ಸಸ್ ಇದೆ. ಅಂದರೆ ಈ ಬಾರಿ 17,000 ಏನಿದೆ ಪೋಸ್ಟ್ಗಳಲ್ಲಿ ಸಿಂಹಪಾಲು ಏನು ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಇರುತ್ತೆ. ಕೆಲವರು ಹೇಳ್ತಾ ಇದ್ರು ಪ್ರೈಮರಿ ಸ್ಕೂಲ್ ಟೀಚರ್ ಕಾಲ್ಫಾರ್ಮ್ ಆಗೇ ಇಲ್ಲ ಅಂತ. ಬಟ್ ಈಗ ಸುಮಾರು 10 ವರ್ಷ ಬಳಿಕ ಕಾಲ್ಫಾರ್ಮ್ ಆಗ್ತಿದೆ. ಪ್ರೈಮರಿ ಸ್ಕೂಲ್ ಟೀಚರ್ಸ್ ಯಾರ್ಯಾರು ಇದ್ದೀರಾ, ಆಗೋಕ್ಕೆ ಅರ್ಹತೆ ಯಾರೆಲ್ಲ ಹೊಂದಿದ್ದೀರಾ, DED ಮಾಡಿದ್ದೀರಾ, ಅವ್ರಿಗೆ ಇದೊಂದು ಸುವರ್ಣ ಅವಕಾಶ. ಯಾಕಂದರೆ ಮತ್ತೆ ಇಂಥ ಚಾನ್ಸ್ ಸಿಗುತ್ತೋ ಹೇಗೋ ಗೊತ್ತಿಲ್ಲ. ಸೊ ಸ್ನೇಹಿತರೆ, ಅದಕ್ಕೋಸ್ಕರ ಯಾವೆಲ್ಲ ಸಬ್ಜೆಕ್ಟನ್ನು ಓದಬೇಕು, ಯಾವ ಸಬ್ಜೆಕ್ಟ್ಗೆ ಎಷ್ಟಿದೆ, ಪೇಪರ್ ಸ್ವರೂಪ ಹೇಗಿದೆ ಅದೆಲ್ಲವನ್ನು ನೋಡೋಣ. ಸ್ನೇಹಿತರೆ, ಒಟ್ಟು 150 ಅಂಕಗಳಿಗೆ ಒಂದೇ ಪೇಪರ್ ಇರುತ್ತೆ, ಅದು ಮಲ್ಟಿಪಲ್ ಚಾಯ್ಸ್ CET ಇದ್ದಂಗೆ. ಹಾಗಾದರೆ ಯಾವ್ಯಾವುದರಲ್ಲಿ ಎಷ್ಟೆಷ್ಟಿದೆ ಅಂತ ನೋಡೋಣ. ಸ್ನೇಹಿತರೆ ನೋಡಿ, ಸಾಮಾನ್ಯ ಕನ್ನಡ ಏನಿದೆ ಇದಕ್ಕೆ 20 ಅಂಕಗಳು ಇರುವಂಥದ್ದು. ಇನ್ನು ಸಾಮಾನ್ಯ ಇಂಗ್ಲೀಷ್ಗೆ ಎಷ್ಟಪ್ಪ ಇರುತ್ತೆ ಅಂದರೆ 25 ಅಂಕಗಳು. ಇನ್ನು ಸಾಮಾನ್ಯ ಜ್ಞಾನಕ್ಕೆ 15, ಶೈಕ್ಷಣಿಕ ಮಗುವಿನ ಬೆಳವಣಿಗೆ ಮತ್ತು ಮನೋವಿಜ್ಞಾನ ಅಥವಾ ಶಿಶು ವಿಜ್ಞಾನ ಅಂತ ಕರಿಬೋದು, ಅದಕ್ಕೆ 25 ಇರುತ್ತೆ. ಗಣಿತಕ್ಕೆ 25 ಇರುವಂಥದ್ದು. ಇನ್ನುಳಿದಂತೆ ನಿಮಗೆ ಗೊತ್ತಿರಲಿ, ಕಂಪ್ಯೂಟರ್ ಎನ್ನುವಂಥದ್ದು ಏನಿದೆ, ಈ ಕಂಪ್ಯೂಟರ್ಗೆ 25 ಅಂಕಗಳನ್ನು ಮೀಸಲಿಡಲಾಗಿದೆ. ಹಾಗೂ ಒಟ್ಟು 150 ಅಂಕಗಳು. ಈ 150 ಅಂಕಗಳಲ್ಲಿ ನೀವು ಎಷ್ಟು ಅಂಕಗಳನ್ನು ತೆಗಿತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದರೆ ಕನ್ನಡದಲ್ಲಿ ಏನೆಲ್ಲ ಬರುತ್ತೆ, ಇಂಗ್ಲೀಷಲ್ಲಿ ಏನೇನು ಬರುತ್ತೆ, ಸಾಮಾನ್ಯ ಜ್ಞಾನದಲ್ಲಿ ಏನು ಬರ್ಬೋದು, ಮಗುವಿನ ಬೆಳವಣಿಗೆ ಮತ್ತು ಮನೋವಿಜ್ಞಾನ ಏನು ಬರುತ್ತೆ, ಗಣಿತ, ಅದೆಲ್ಲವನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸ್ನೇಹಿತರೆ, ಸಾಮಾನ್ಯ ಕನ್ನಡ ಪಠ್ಯ ಸೂಚಿ ಏನಿದೆ ಅಂತ ನೋಡಿ. ಕನ್ನಡ ವರ್ಣಮಾಲೆ ಇರುತ್ತೆ, ಗುಣಿತಾಕ್ಷರಗಳು, ಸಂಯುಕ್ತಾಕ್ಷರಗಳಿರುತ್ತೆ, ನಾಮಪದ ಮತ್ತು ಅದರ ಬಗೆಗಳು, ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಯಾತ್ಮಕ, ಇವೆಲ್ಲ ನಾಮಪದದ ವಿಧಗಳಲ್ಲಿರುತ್ತೆ. ಕ್ರಿಯಾಪದ, ಲಿಂಗ, ವಚನ, ವಿಭಕ್ತಿ ಪ್ರತ್ಯಯ ಮತ್ತು ಅದರ ಕಾರಕಗಳು, ಸಂಧಿಗಳು, ಸಮಾಸಗಳು, ಕೃದಾಂತಗಳು, ತದ್ದಿತಾಂತಗಳು, ದ್ವಿರುಕ್ತಿ, ಜೋಡು ನುಡಿ, ಪಡೆನುಡಿ, ಅವ್ಯಯ, ಅದರ ಪ್ರಕಾರಗಳು, ಪದಗಳ ಅರ್ಥ, ಸಮಾನಾರ್ಥಕ, ನಾನಾರ್ಥ ಪದಗಳು, ವಿರುದ್ಧ ಪದಗಳು, ಪದಗಳ ಶುದ್ಧ ರೂಪ, ತತ್ಸಮ, ತದ್ಭವ, ಗಾಮ್ಯ, ಗ್ರಾಥಿಕ ರೂಪಗಳು, ಗಾದೆಗಳು, ಛಂದಸ್ಸು, ಅಲಂಕಾರ, ಹಳೆಗನ್ನಡ, ಕವಿಕಾಲ. ಅಂದರೆ ಸ್ನೇಹಿತರೆ, ನಾವೇನೆಲ್ಲ ಓದ್ತಿದ್ವಿ, ಗ್ರೂಪ್ ಸಿ ಇರಬಹುದು, ಈ ಥರ ಯಾವ್ಯಾವುದು ಕನ್ನಡ ಓದ್ತೀವೋ ಅದೆಲ್ಲ ವಿಚಾರಗಳು ಇರುತ್ತೆ. ಒಟ್ಟು 19 ಇದನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಡೈಲಿ ಒಂದೊಂದನ್ನು ನೀವು ಕಂಪ್ಲೀಟ್ ಮಾಡ್ಕೊಂಡ್ರು 19 ದಿನಕ್ಕೆ ಇದನ್ನು ಕಂಪ್ಲೀಟ್ ಮಾಡ್ಬೋದು. ಕನ್ನಡವನ್ನು ನೀವು 19 ದಿನಕ್ಕೆ ಕಂಪ್ಲೀಟ್ ಮಾಡಿದ್ದೇ ಆದರೆ TETಲಿ ನಿಮಗೆ CETಲಿ ನಿಮಗೆ ತುಂಬ ಹೆಲ್ಪ್ ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಇನ್ನು ಪರಾಮರ್ಶನ ಗ್ರಂಥಗಳಿವೆ, ಅದು ಬೇಡ ನಿಮಗೆ. ಈಗ ಇಂಗ್ಲೀಷನ್ನು ನೋಡೋಣ. ಇಂಗ್ಲೀಷಲ್ಲೂ ಕೂಡ ನೀವು ಏನು ಮಾಮೂಲಿ ಇದು ನೋಡ್ತೀರಾ ಅದೇ ಇರುತ್ತೆ ಆಲ್ಮೋಸ್ಟು. ಇಂಗ್ಲೀಷ್ ನೋಡೋಣ ಸ್ನೇಹಿತರೆ. ಇಲ್ಲಿ ನೋಡಿ, ಇಂಗ್ಲೀಷನ್ನು ನೋಡೋದಾದರೆ ಲ್ಯಾಂಗ್ವೇಜ್ ಯೂಸ್, ಗ್ರಾಮರ್ ಆ್ಯಂಡ್ ಫಂಕ್ಷನ್ಸ್ ಇರುತ್ತೆ, ಪಾರ್ಟ್ಸ್ ಆಫ್ ಸ್ಪೀಚು, ಟೆನ್ಸ್ ಫಾರ್ಮ್ಸು, ವರ್ಬ್ಸು, ಆರ್ಟಿಕಲ್ಸ್ ಇರುತ್ತೆ, ಆಕ್ಟಿವ್ ಪ್ಯಾಸಿವೈಸ್ ಇರುತ್ತೆ, ಕ್ವಶನ್ಸ್ ಟ್ಯಾಗ್ ಇರುತ್ತೆ, ಫಾರ್ಮಿಂಗ್ ಕ್ವಶನ್ಸ್ ಇರುತ್ತೆ, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇರುತ್ತೆ. ಇನ್ನು ವೊಕಾಬುಲರಿ ಇರುತ್ತೆ, ನೀವೆಲ್ಲ ನೋಡ್ಬೋದು. ವೊಕಾಬುಲರಿ ವರ್ಡ್ಗಳೇ ನಿಮಗೆ ಸ್ನೇಹಿತರೆ ಸಿನೋನಿಮ್ಸು, ಆಂಟೋನಿಮ್ಸು, ಪ್ರಿಫೆಕ್ಸು, ಸಫೆಕ್ಸು, ಹೋಮೋಫೋನ್ಸು, ಹೋಮೋನಮ್ಸು, ವರ್ಡ್ ಫಾರ್ಮ್ಸು, ಒನ್ ವರ್ಡ್ ಸೂಟಬಲ್ಸು. ಸ್ನೇಹಿತರೆ, ಇದು ಅಷ್ಟೇ ಸೇಮ್. ಅಂದರೆ ಗ್ರೂಪ್ ಸಿಗೆ ಏನು ಓದ್ತೀರಾ ಇದು ಅಷ್ಟೇ. ಇದರಲ್ಲೂ ಕೂಡ ನೀವು ಡೈಲಿ ಒಂದೊಂದು ಚಾಪ್ಟರ್ ಓದ್ಕೊಬಂದರು 30 ದಿನದೊಳಗಡೆ ಕಂಪ್ಲೀಟ್ ಮಾಡಬಹುದು. 30 ದಿನದೊಳಗಡೆ ಕಂಪ್ಲೀಟ್ ಮಾಡಬಹುದಾಗುತ್ತೆ. ಇನ್ನು ಮುಂದೆ ನೋಡೋದಾದರೆ ಏನಿರುತ್ತೆ ಅಂತ ನೋಡೋದಾದರೆ, ಸಾಮಾನ್ಯ ಜ್ಞಾನದಲ್ಲಿ ಬುಕ್ಸು, ಆಥರ್ಸು, ಇನೋವೇಷನ್ಸು, ಡಿಸ್ಕವರೇಷನ್ಸು. ಅಂದರೆ ಪ್ರಚಲಿತ ಘಟನೆಗಳು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಏನೆಲ್ಲ ಇತ್ತೀಚೆಗೆ ಏನು ಪ್ರಚಲಿತ ನಡೀತಾ ಇದೆ, ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಇಂಟರ್ನ್ಯಾಷನಲ್ ಸ್ಟೋರೀಸು, ಅದು ಇದು ಅಂತೇಳಿ ಎಲ್ಲ ಈ GK ಒಳಗಡೆ ಇರುವಂಥದ್ದು ನಿಮಗೆ ಗೊತ್ತಿರಲಿ. ಇನ್ನು
ಗಣಿತದಲ್ಲಿ ನೋಡೋದಾದ್ರೆ ನೋಡಿ ಲೆಟರ್ ಕೋಡಿಂಗ್ ಇರುತ್ತೆ, ನಂಬರ್ ಕೋಡಿಂಗ್ ಇರುತ್ತೆ, ಕಳೆಯೋದಿರುತ್ತೆ, ಮಿಕ್ಸ್ಡ್ ಲೆಟರ್ಸ್ ಕೋಡಿಂಗು, ಮಿಕ್ಸ್ಡ್ ನಂಬರ್ಸು, ರಿಯಲೈಸ್ ಪಜಲ್ಸ್ ಇರುತ್ತೆ, ಕೋಡೆಡ್. ಸ್ನೇಹಿತರೆ ಇದೆಲ್ಲ ಕೂಡ ನಿಮ್ಗೆ ಗೊತ್ತಿರುತ್ತೆ. ಇವುಗಳನ್ನು ಇದರ PDF ಬೇಕಾದರೆ ನಾನು ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ, ನೀವು ನೋಡಿ ತಗೋಬೋದು. ಗಣಿತದಲ್ಲಿ ಇವೆಲ್ಲವೂ ಇರುತ್ತೆ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನ, ಮಗುವಿನ ಅಭಿವೃದ್ಧಿ ಮತ್ತು ಬೋಧನಾಶಾಸ್ತ್ರದಲ್ಲಿ ಏನಿರುತ್ತೆ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನದ ವಿಕಾಸ ಮತ್ತು ಬೋಧನಾಶಾಸ್ತ್ರ, ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ, ಸ್ವರೂಪ, ಅಗತ್ಯ, ವೀಕ್ಷಣೆ, ವ್ಯಕ್ತಿ ಅಧ್ಯಯನ, ಪ್ರಾಯೋಗಿಕ ಮತ್ತು ಆತ್ಮಲೋಕನ ಹಂತಗಳು. ಒಟ್ಟಿನಲ್ಲಿ ಸ್ನೇಹಿತರೆ ಸೈಕಾಲಜಿಗೆ ಏನು ಸಂಬಂಧಪಟ್ಟಿದೆ ಅದೆಲ್ಲವೂ ಕೂಡ ಸೈಕಾಲಜಿಯಲ್ಲಿ ಒಳಗೊಂಡಿರುವಂಥದ್ದು. ಇದರಲ್ಲಿ ಏನಾದರೂ ನಿಮಗೆ ವಿಶೇಷವಾಗಿದೆಯಾ ಅಂದರೆ ಖಂಡಿತವಾಗಿ ಇಲ್ಲ. ಇದರಲ್ಲೂ ಕೂಡ ನಿಮಗೆ ಒಂದು 30ರಿಂದ 40 ಇದೆ. ಇದಕ್ಕೊಂದು 40 ಡೇಸ್ ಇಡೋಣ ಸ್ನೇಹಿತರೆ. 40 ಡೇಸ್ ಇಟ್ಟರೆ ಇಲ್ಲಿ ನೀವು ಇದನ್ನು ಕಂಪ್ಲೀಟ್ ಮಾಡ್ಬೋದು. ಅಂದರೆ ತುಂಬ ಕೇರ್ ಆಗಿ ಓದಬೇಕು, ಓದೋದು ಹಾಗೆ ಹೀಗೆ ಅನ್ನೋದೆಲ್ಲ ಬಿಟ್ಟು ಓದಿದ್ರೆ ಮಾತ್ರ ಸೈಕಾಲಜಿ ಇದ್ದಂಗಿರುತ್ತೆ. ಇನ್ನು ಆರೋಗ್ಯ ಮೌಲ್ಯ ಶಿಕ್ಷಣ ಅಂತ ಏನಿದೆ ಇದು ಯಾವುದಾಗೂ ಬರುತ್ತೆ ನಮ್ಮದ್ರಲ್ಲಿ, ಮಾಮೂಲಿ ಸಾಮಾನ್ಯ ಜ್ಞಾನದಲ್ಲಿ ಬರುವಂಥದ್ದು ಇವೆಲ್ಲವೂ ಇರುವಂಥದ್ದು. ಇನ್ನು ಕಂಪ್ಯೂಟರ್, ಉಳಿದಂತಹ ಕಂಪ್ಯೂಟರ್ ಏನಿದೆ, ಕಂಪ್ಯೂಟರ್ನಲ್ಲಿ 25 ಅಂಕಗಳು ಯಾವ್ಯಾವ ಬರುತ್ತೆ ಅಂದರೆ MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್, ನುಡಿ, ಆಮೇಲೆ ಶಾರ್ಟ್ಕಟ್ ಕೀಸ್, ಇವೆಲ್ಲವೂ ಸರಿ 25ಕ್ಕೆ ಇರುತ್ತೆ ಸ್ನೇಹಿತರೆ. ಇದೆಲ್ಲದರ ನಡುವೆ ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ, ಈ ವಿಚಾರ ಏನಿದೆ, ಯಾವುದು ಈ ಕಾಲ್ಫಾರ್ಮ್ ಆಗಿರುವಂಥ ವಿಚಾರ, ಇದು ಪಕ್ಕ ಶೂರ್ ವಿಚಾರ ಆಗಿರೋದ್ರಿಂದ ನೋಡಿ ಇಲ್ಲಿ ಏನೇನೋ ಬಂದಿದೆ. ಗಣಕಯಂತ್ರ ಸಾಕ್ಷರತೆ ಅಂದರೆ ಇಂಟ್ರಡ್ಯೂಸ್ ದ ಕಂಪ್ಯೂಟರ್ ಅಂದರೆ ಏನು, ಬೇಸಿಕ್ ಅಪ್ಲಿಕೇಶನ್ ಕಂಪ್ಯೂಟರ್ ಆಫ್ ಮೆಮೊರಿ ಡಿವೈಸು, ಟೈಪ್ ಆಫ್ ಕಂಪ್ಯೂಟರ್ಸು ನೋಡಿ, ಉಬಂಟು, ಮಿಂಟು, ಅಂದರೆ ಇವೆಲ್ಲ ಸ್ವಲ್ಪ ಅಪ್ಲಿಕೇಶನ್ ಸಾಫ್ಟ್ವೇರು. ಇದೆಲ್ಲವನ್ನು ನಾನು PDF ನಿಮ್ಗೆ ಹಾಕ್ತೀನಿ ಸ್ನೇಹಿತರೆ, ನೀವು ನೋಡ್ಕೋಬಹುದು. ವಿಂಡೋಸ್ ಕಾನ್ಸೆಪ್ಟು, ಅಪ್ಲಿಕೇಶನ್ ಸಾಫ್ಟ್ವೇರ್ಸು, MS ಆಫೀಸ್, MS ವರ್ಡು, ಇದೆಲ್ಲದಕ್ಕೂ ನಾನು ಕ್ಲಾಸ್ ಕೂಡ ಮಾಡ್ತೀನಿ ಸ್ನೇಹಿತರೆ. ನಿಮ್ಗೆ ಬೇಕು ಅಂದರೆ ನೀವು ಕ್ಲಾಸನ್ನು ಅಟೆಂಡ್ ಆಗಬಹುದು. ಇನ್ನು ಪವರ್ ಪಾಯಿಂಟು ಇವೆಲ್ಲವೂ ಇರ್ತವೆ. MS ಎಕ್ಸೆಲ್ ಇರುತ್ತೆ ನೋಡಿ, MS ಪಾಯಿಂಟ್ ಇರುತ್ತೆ, ಬ್ರೀಫ್ ಹಿಸ್ಟ್ರಿ ಆಫ್ ಇಂಟರ್ನೆಟ್ ಇರುತ್ತೆ. ಇದೆಲ್ಲದಕ್ಕೂ ನೀವು ಇದು ಮಾಡಬೇಕು. ಇಷ್ಟ ಸ್ನೇಹಿತರೆ ನಾವು ನೋಡೋದಾದರೆ ನಿಮಗೆ ಗೊತ್ತಿರಲಿ, ಕನ್ನಡ 20, ಇಂಗ್ಲೀಷ್ 25, ಸೈಕಾಲಜಿ 25, ಗಣಿತ 20 ಪ್ಲಸ್ ಕಂಪ್ಯೂಟರ್ 25 ಪ್ಲಸ್ 15 ಬಂದು GK ಇರುತ್ತೆ. ಟೋಟಲ್ 150 ಅಂಕಗಳಾಗುತ್ತೆ. ಸೊ ಈ 150 ಅಂಕಗಳಿಗೆ ನೀವು ಓದಬೇಕು ಅಂದರೆ ಇವತ್ತಿನಿಂದನೇ, ಈ ಕ್ಷಣದಿಂದನೇ ಸ್ಟಾರ್ಟ್ ಮಾಡಿದರೆ ಮಾತ್ರ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಇದಕ್ಕಾಗಿ ನಾನು ಪ್ರತಿದಿನ ಅಲ್ದಿರೋ 2 ದಿನಕ್ಕೊಮ್ಮೆ ಒಂದೊಂದು ಕ್ಲಾಸನ್ನು ಮಾಡ್ಕೊಂಡು ಹೋಗ್ತೀನಿ. ಸೊ ಸ್ನೇಹಿತರೆ, ನೀವು ನನ್ನ ಕ್ಲಾಸನ್ನು ನೋಡಬೇಕು ಅಂದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಬೇಕು. ಹಾಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಶನ್ ಬಟನ್ನು ಕೂಡ ಆನ್ ಮಾಡ್ಕೊಳ್ಳಿ. ಈ ಸರಿ ಕೇವಲ 3ರಿಂದ 4 ತಿಂಗಳೊಳಗೆ ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿರೋದ್ರಿಂದ ತುಂಬ ಇಂಪಾರ್ಟೆಂಟ್. ಸ್ಟಡಿ ಅನ್ನೋದು ಇವತ್ತಿಂದನೇ ಆರಂಭ ಆಗಬೇಕು. ಸೊ ಸ್ನೇಹಿತರೆ, ನೀವು ಯಾರಾದರೂ ಒಂದು ವೇಳೆ GPSTRಗೆ ತಯಾರಾಗ್ತಾ ಇದ್ರೆ, GPSTR ಸಿಲೆಬಸ್ ಬೇಕು ಅಂದರೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ GPSTR ಮತ್ತು HSTR ಏನಿದೆ ಅದರ ಸಿಲೆಬಸನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ. ಧನ್ಯವಾದ.